ಹಾಯ್ ಹಲೋ ವೀವರ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿರೋ ಐಸ್ ಕ್ರೀಮ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದು ಹೆಲ್ದಿ, ಶುಗರ್ ಫ್ರೀ, ಗಿಲ್ಟ್ ಫ್ರೀ. ಇದನ್ನ ಮಾಡೋದು ಎಷ್ಟು ಸುಲಭ ಅಂದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ. ರುಚಿನೂ ಕೂಡ ಸೂಪರ್ ಆಗಿರುತ್ತೆ. ಮಿಸ್ ಮಾಡದೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಇದನ್ನು ಮಾಡೋದಕ್ಕೆ ಒಂದು ಬೌಲ್ ಇಟ್ಕೊಂಡು ಅದಕ್ಕೆ 1 ಕಪ್ ಆಗುವಷ್ಟು ಮಖಾನ, 2ರಿಂದ 3 ಚಮಚ ಆಗುವಷ್ಟು ಓಟ್ಸ್ನ ತಗೊಂಡಿದ್ದೀನಿ. ಇದಾದ ನಂತರ 15ರಿಂದ 20 ಬಾದಾಮಿನ ನೆನೆಸಿ ಸಿಪ್ಪೆ ತೆಗೆದು ಸೇರಿಸ್ತಾ ಇದ್ದೀನಿ. 15ರಿಂದ 20 ಗೋಡಂಬಿನೂ ಸಹ 1 ಅವರ್ ನೆನೆಸಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸಿದ್ದೀನಿ. ಸಿಹಿಗೆ 10ರಿಂದ 12 ಖರ್ಜೂರನ ತಗೊಂಡಿದ್ದೀನಿ. ಸಿಹಿನ ಸ್ವಲ್ಪ ಜಾಸ್ತಿ ಇಷ್ಟಪಡೋರಾದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಖರ್ಜೂರ ಕೂಡ ಹಾಕ್ಕೊಳ್ಬಹುದು. ಈಗ ಇದನ್ನ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಈ ಐಸ್ ಕ್ರೀಮ್ ಮಾಡೋದಕ್ಕೆ ಹಾಲು ಬೇಕಾಗತ್ತೆ. ಹಾಗಾಗಿ ನಾನಿಲ್ಲಿ ಅಕ್ಷಯಕಲ್ಪ ಆರ್ಗ್ಯಾನಿಕ್ ಕೌ ಮಿಲ್ಕ್ನ ತಗೊಂಡಿದ್ದೀನಿ. ಇದರಲ್ಲಿ 32 ಗ್ರಾಮ್ ಪ್ರೋಟೀನ್ ಇರುತ್ತೆ. ಇದು ರೆಡಿ ಟು ಯೂಸ್. ಬಿಸಿ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇದನ್ನು ಹಾಗೇ ಬಳಸ್ಕೋಬಹುದು. ಸ್ಮೂದೀಸು, ಮಿಲ್ಕ್ ಶೇಕು ಅಥವಾ ಈ ಥರ ಐಸ್ ಕ್ರೀಮ್ ಎಲ್ಲ ಮಾಡೋದಕ್ಕೆ ಈ ಹಾಲು ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ತಗೊಂಡಿರೋ 1 ಕಪ್ ಮಖಾನಗೆ ನಾನಿಲ್ಲಿ 1.5 ಕಪ್ ಆಗುವಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಹಾಲಿನ ತಿಕ್ನೆಸ್ಸು ತುಂಬ ಗಟ್ಟಿಯಾಗಿದೆ, ತುಂಬ ರುಚಿಯಾಗಿ ಕೂಡ ಇರುತ್ತೆ. ಆರ್ಗ್ಯಾನಿಕ್ ಆಗಿರೋದ್ರಿಂದ ಚಿಕ್ಕವರಿಂದ ದೊಡ್ಡವ್ರವರೆಗೂ ಎಲ್ಲರೂ ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ಇದಾದ ನಂತರ ಸ್ವಲ್ಪ ಬೆಲ್ಲನ ಸೇರಿಸ್ತಾ ಇದ್ದೀನಿ. ನಾನು ಈ ಐಸ್ ಕ್ರೀಮ್ನ ನನ್ನ ಮಗನಿಗೋಸ್ಕರ ಮಾಡ್ತಾ ಇದ್ದೀನಿ. ಹಾಗಾಗಿ ಮಕ್ಕಳು ಸ್ವೀಟ್ನ ಇಷ್ಟಪಡ್ತಾರಲ್ವ, ಹಾಗಾಗಿ ಒಂದು ಸ್ವಲ್ಪ ಬೆಲ್ಲನ ಸೇರಿಸಿದ್ದೀನಿ. ಬೆಲ್ಲದ ಬದಲಾಗಿ ಕಲ್ಸಕ್ಕರೆನೂ ಉಪಯೋಗಿಸ್ಕೋಬೋದು. ಎರಡೂ ಬೇಡ ಅಂದರೆ ಖರ್ಜೂರ ಸೇರಿಸಿರ್ತೀವಲ್ವ, ಅಷ್ಟೇ ಸಿಹಿ ಸಾಕಾಗತ್ತೆ, ನಡೆಯುತ್ತೆ. ಹಾಗೆ ಕೂಡ ಮಾಡ್ಕೊಳ್ಬೋದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿ 2 ಅವರ್ ಇದನ್ನು ಫ್ರಿಡ್ಜಲ್ಲಿಟ್ಟು ನೆನೆಸ್ಕೊಂಡು ತಗೊಳ್ತೀನಿ. 2 ಅವರ್ ಇದನ್ನು ಫ್ರಿಡ್ಜಲ್ಲಿಟ್ಟು ನೆನೆಸೋದ್ರಿಂದ ಐಸ್ ಕ್ರೀಮು ಅಂಗಡಿಯಿಂದ ತಂದಿರ್ತೀವಲ್ಲ, ಅದೇ ಥರ ತುಂಬಾ ಕ್ರೀಮಿಯಾಗಿ ಚೆನ್ನಾಗಿ ಬರುತ್ತೆ. ಈಗ ನೋಡಿ, 2 ಅವರ್ ಇದನ್ನ ಫ್ರಿಡ್ಜಲ್ಲಿಟ್ಟು ನೆನೆಸ್ಕೊಂಡಿದ್ದೀನಿ. 2 ಅವರ್ ಆದ ನಂತರ ಫ್ರಿಡ್ಜಿಂದ ಹೊರಗಡೆ ತೆಗೆದಿದ್ದೀನಿ. ಎಲ್ಲನೂ ಚೆನ್ನಾಗಿ ನೆಂದಿದೆ. ಆ ಮಖಾನ ಎಲ್ಲ ಸಾಫ್ಟಾಗಿರುತ್ತೆ, ಖರ್ಜೂರ ಕೂಡ ಸಾಫ್ಟಾಗಿರುತ್ತೆ. ಒಂದು ಸ್ವಲ್ಪ ಬೆಲ್ಲ ಕೂಡ ಹಾಕಿದ್ದೆ ಅಲ್ವಾ, ಬೆಲ್ಲ ಕೂಡ ಚೆನ್ನಾಗಿ ಕರಗಿದೆ. ಇದನ್ನು 2 ಅವರ್ ಫ್ರಿಡ್ಜಲ್ಲಿ ಇಟ್ಟಿರೋದ್ರಿಂದ ತುಂಬ ತಣ್ಣಗಿರುತ್ತೆ. ತಣ್ಣಗಿರುವಾಗ ಇದನ್ನು ಗ್ರೈಂಡ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಇದು ಬಿಸಿ ಆಗೋದಿಲ್ಲ. ಬಿಸಿ ಆಗಿಲ್ಲ ಅಂದರೆ ಐಸ್ ಕ್ರೀಮ್ ಬ್ಯಾಟರು ಕ್ರೀಮಿಯಾಗಿ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸಿ ಆದಷ್ಟು ಇದನ್ನು ನೈಸಾಗಿ ಗ್ರೈಂಡ್ ಮಾಡಿಕೊಂಡು ತಗೊಂಡಿದ್ದೀನಿ. ನೋಡ್ತಾ ಇದ್ದೀರಾ ಅಲ್ವಾ ಐಸ್ ಕ್ರೀಮ್ ಬ್ಯಾಟರ್ ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ. ನೀವೇನಾದರೂ ಹಾಲನ್ನು ಸೇರಿಸಿ ಗ್ರೈಂಡ್ ಮಾಡೋವಾಗ ಗಟ್ಟಿ ಅಂತ ಅನಿಸಿದ್ರೆ ಒಂದು ಸ್ವಲ್ಪ ಹಾಲನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ. ಗ್ರೈಂಡ್ ಮಾಡುವಾಗಲೂ ಕೂಡ ಹಾಲನ್ನು ಹಾಕಿ ಗ್ರೈಂಡ್ ಮಾಡ್ಬೋದು. ಆದರೆ 1 ಕಪ್ ಮಖಾನಾಗೆ 1.5 ಕಪ್ ಆಗುವಷ್ಟು ಹಾಲು ಸರಿಯಾಗತ್ತೆ. ಈಗ ಈ ಐಸ್ ಕ್ರೀಮ್ ಬ್ಯಾಟರ್ನ ಒಂದು ಬಾಕ್ಸ್ಗೆ ಹಾಕಿ ಮೇಲ್ಗಡೆ ನೀಟಾಗಿ ಕವರ್ ಮಾಡಿ ಫ್ರೀಝರಲ್ಲಿ 7ರಿಂದ 8 ಅವರ್ ಬಿಡ್ತೀನಿ. 7ರಿಂದ 8 ಅವರ್ ಆದ ನಂತರ ನೋಡ್ತಾ ಇರ್ಬೋದು, ಪರ್ಫೆಕ್ಟ್ ಆಗಿರೋ ಐಸ್ ಕ್ರೀಮು ರೆಡಿಯಾಗಿದೆ. ಟಾಪಿಂಗ್ಸ್ಗೆ ನಾನಿಲ್ಲಿ ಸ್ವಲ್ಪ ಚಾಕೋ ಚಿಪ್ಸ್ನ ಸೇರಿಸ್ತಾ ಇದ್ದೀನಿ. ನೀವು ಬೇಕಂದರೆ ಡ್ರೈ ಫ್ರೂಟ್ಸು, ನಟ್ಸು, ಟೂಟಿ ಫ್ರೂಟಿ ಈ ಥರದ್ದನ್ನೆಲ್ಲ ಹಾಕಿ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ನೋಡ್ತಾ ಇರ್ಬೋದು, ಹೊರಗಡೆಯಿಂದ ತಂದಿರ್ತೀವಲ್ಲ, ಸೇಮ್ ಅದೇ ಥರ ಕಾಣಿಸ್ತಾ ಇದೆ. ಜಸ್ಟ್ 1 ಸ್ಕೂಪ್ ತಿಂದರೆ ಸಾಕಾಗೋದಿಲ್ಲ, ಪೂರ್ತಿಯಾಗಿ ಖಾಲಿ ಮಾಡಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿರೋರು ಸ್ವೀಟ್ನ ಬಿಟ್ಟು ತುಂಬ ಬೇಜಾರು ಮಾಡ್ಕೊತಾ ಇರ್ತಾರೆ. ಅಂಥವ್ರು ಇದನ್ನು ಸ್ವಲ್ಪ ಆರಾಮಾಗಿ ತಿನ್ಬೋದು. ಇದನ್ನು ಮನೇಲೇ ಮಾಡಿದ್ದೀವಿ ಅಂತ ಸ್ವಲ್ಪನೂ ಗೊತ್ತಾಗೋದಿಲ್ಲ. ಸೊ ನೀವು ಕೂಡ ಒಂದ್ಸಲ ಈ ಐಸ್ ಕ್ರೀಮ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು.